ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ವರಕೊಡು ಗ್ರಾಮದ ಇತಿಹಾಸ ಪ್ರಸಿದ್ಧ ಉಳ್ಳ ಶ್ರೀ ಬೀರೇಶ್ವರ ದೇವಾಲಯದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮುದ್ದು ರಾಮೇಗೌಡರವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಆಗಿ ಪೂರೈಸುವಂತಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಸಿಹಿಯನ್ನ ಹಂಚಿ ವಿಜಯೋತ್ಸವವನ್ನ ಆಚರಿಸಿದರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮುದ್ದು ರಾಮೇಗೌಡರವರು ಮಾತನಾಡಿ, ಮುಂದಿನ ಚುನಾವಣೆಯಲ್ಲೂ ಅಭೂತಪೂರ್ವ ಜಯದೊಂದಿಗೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದು 100ಕ್ಕೆ 100ರಷ್ಟು ಖಚಿತ ಎಂದರು. ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಆಗಿ ಅಧಿಕಾರ ಪೂರೈಸಲಿದ್ದು, ಮುಂದಿನ ಚುನಾವಣೆಯು ಇವರ ನೇತೃತ್ವದಲ್ಲೇ ನಡೆದು ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತ ಎಂದು ಭವಿಷ್ಯ ನುಡಿದರು. ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಈ ಸರ್ಕಾರದಲ್ಲಿ ಮುಂದುವರಿಬೇಕು ಮತ್ತು ಈ ಸರ್ಕಾರದಲ್ಲಿ ಏನು ಆಡಳಿತ 5 ಪಂಚ ಗ್ಯಾರಂಟಿಗಳು ಕೊಡ್ತಾವ್ರೋ ಅದನ್ನು ಏನು ನೆರವೇರಿಸ್ತಾರೆ ಹಂಗೆ ಇನ್ನೂ 2 ವರ್ಷ ನೆರವೇರಿಸಿ ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲೇ ಸರ್ಕಾರ ಬಂದು ರಚನೆ ಮಾಡಬೇಕು ಅಂಥೇಳಿ ನಾವು ವರಕೊಡು ಬೀರೇಶ್ವರ ದೇವಾಲಯದ ಬೀರೇಶ್ವರನ ಸಮ್ಮುಖದಲ್ಲಿ ಅವನ ಸನ್ನಿಧಿನಲ್ಲಿ ಕೇಳ್ಕೊಂಡಿದ್ದೀವಿ. ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆದಾಗಬೇಕು, ನಮ್ಮ ಯತೀಂದ್ರ ಸಾಹೇಬರಿಗೆ ಈ ರಾಜ್ಯದ ಜನತೆಗೆ ಎಲ್ಲ ಸರ್ವ ಜನಾಂಗದ ಜನತೆಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ಮಳೆ ಬೆಳೆ ಎಲ್ಲ ಬೆಳಿಬೇಕು ಅಂತ ಹೇಳಿ ನಾವು ದೇವರಲ್ಲಿ ಬೇಡ್ಕೊತಾ ಇದ್ದೀವಪ್ಪ. ಈ ಸಂದರ್ಭದಲ್ಲಿ ಬೀರೇಶ್ವರ ಗುಡ್ಡಪ್ಪ, ವರಕೊಡು ಗಡಿಯ ಯಜಮಾನರಾದ ಉಮೇಶ್, ರವಿ, ರಾಮು, ಹಳ್ಳಿಕಾರ್ ಮಹಾದೇವ್, ಬೀರಪ್ಪ, ಸನ್ನಿ ದೇವರುಗುಡ್ಡಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಬಸವರಾಜು, ಶಿವರಾಜು, ವೀರಮಕ್ಕಳ ಪ್ರಕಾಶ್, ಸ್ವಾಮಿ, ಜಯರಾಮ್, ಮಂಜು, ಚಂದ್ರು, ಮಹದೇವ್ ಪಿಳ್ಳ, ಹಿಮಾಲಯಪ್ಪ, ಮಹದೇವ್, ಬಸವಣ್ಣ ನಂಜಯ್ಯ, ಬಿಲ್ ಕಲೆಕ್ಟರ್ ಸ್ವಾಮಿ, ಗ್ರಾಮಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. 9 ಲೈವ್ ನ್ಯೂಸ್ ಮೈಸೂರು.